ನೀವು ಇವಾಗ ಸಿಂಚನ ಮೇಡಮ್ ಅವ್ರದ್ದು ಒಂದು ಫೋಟೋ ನೋಡ್ತಾ ಇದ್ದೀರಾ. ಇವ್ರ ಬಗ್ಗೆ ಒಂದು ಸ್ಟೋರಿ ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬಂದ್ಬಿಡುತ್ತೆ. ಆ ತರದ್ದು ಒಂದು ಪರಿಸ್ಥಿತಿ ಅವ್ರದ್ದು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನೀವು ಇವಾಗ ಸಿಂಚನ ಮೇಡಮ್ ಅವ್ರದ್ದು ಒಂದು ಫೋಟೋ ನೋಡ್ತಾ ಇದ್ದೀರಾ. ಇವ್ರ ಬಗ್ಗೆ ಒಂದು ಸ್ಟೋರಿ ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬಂದ್ಬಿಡುತ್ತೆ. ಆ ತರದ್ದು ಒಂದು ಪರಿಸ್ಥಿತಿ ಅವ್ರದ್ದು. 8 ತಿಂಗಳ ತುಂಬು ಗರ್ಭಿಣಿ ಅವರು. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೆಲಮಂಗಲದಲ್ಲಿ 2 ವರ್ಷಗಳ ಹಿಂದೆ ಒಂದು ಭಯಂಕರವಾದಂತ ಆಕ್ಸಿಡೆಂಟ್ ಅದು. ಅದನ್ನ ಯಾರು ಕೂಡ ಊಹೆ ಕೂಡ ಮಾಡ್ಕೋಬಾರ್ದು. ಆ ರೀತಿ ಯಾರಿಗೂ ಕೂಡ ಆಗಬಾರ್ದು. ಯಾವ ಶತ್ರುಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು ಅನ್ನೋ ತರ ಒಂದು ಆಕ್ಸಿಡೆಂಟ್ ಅದು. ಸೊ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಂದು ಟಿಪ್ಪರ್ ಲಾರಿ ಅಲ್ವಾ ಸರ್, ಟಿಪ್ಪರ್ ಅವ್ರ ಮೇಲೆ ಹರಿದ್ಬಿಟ್ಟು ಆ ಮಗು ಸಮೇತ, ಇನ್ನು ಹೊಟ್ಟೆಲಿರೋ ಮಗು ಸಮೇತ ಆಚೆ ಬಂದು ಇಬ್ರು ತಾಯಿ ಮಗ ಇಬ್ರು ಡೆತ್ ಆಗ್ಬಿಡ್ತಾರೆ. ತಾಯಿ ಮತ್ತೆ ಮಗು ಇಬ್ರು ಕೂಡ ಡೆತ್ ಆಗ್ಬಿಡ್ತಾರೆ. ಬಹಳ ಬೇಜಾರಾಗುತ್ತೆ. ಸೊ ಇದನ್ನ ಅವ್ರ ಕುಟುಂಬಸ್ಥರು ಅದು ಯಾವ ರೀತಿ ಪಾಪ ದುಃಖನ ತಡ್ಕೊಂಡಿದ್ರೆ ದೇವರನ್ನೇ ನಂಗಂತೂ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ದಯವಿಟ್ಟು ಪ್ರತಿಯೊಬ್ರು ಕೂಡ ವೆಹಿಕಲ್ ಅನ್ನ ಓಡಿಸ್ಬೇಕಂದ್ರೆ ಬೈಕ್ ಅನ್ನ ಓಡಿಸುವಾಗ ಹೆದ್ದಾರಿಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗುವಾಗ ಖಂಡಿತವಾಗಿ ಪ್ರತಿಯೊಬ್ರು ಕೂಡ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 2 ವರ್ಷಗಳಿಂದ ಜನಸ್ನೇಹಿ ಆಶ್ರಮದಲ್ಲಿ ಅವರ ಒಂದು ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಮಾಡಿಕೊಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಜೊತೆ ಅವ್ರ ತಂಗಿ ಇದ್ದಾರೆ ಅಂತ ಅವ್ರು ಭಾವಿಸ್ತಾರೆ. ಅವ್ರ ಕುಟುಂಬಸ್ಥರು ಅವ್ರ ತಾಯಿನ ಕೂಡ ಇಲ್ಲಿ ಕರ್ಕೊಂಬರಲ್ಲ. ಯಾಕಂದ್ರೆ ಆ ದುಃಖನ ನಮ್ ಕೈಲಿ ತಡ್ಕೊಳಕ್ಕಾಗಲ್ಲ ಅಥವಾ ಅದನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕಂತ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರ ತಾಯಿ ಸಮೇತ ಇಲ್ಲಿಗೆ ಬರೋ ಅಂದ್ರೆ ಆಸೆ ಇದ್ರು ಕೂಡ ಇಲ್ಲಿಗೆ ಬರಕ್ ಆಗ್ತಿಲ್ಲ ಅವ್ರಿಗೆ. ಸೊ ಮೊದಲನೇದಾಗಿ ನಿಮ್ಮ ತಂಗಿಯವರಾದಂತಹ ಸಿಂಚನ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸರ್. ನಿಜವಾಗ್ಲೂ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿಮ್ ಕುಟುಂಬದಲ್ಲಿ ಹುಟ್ಟು ಬರಲಿ. ನಾನು ಯಾಕೆ ಇಷ್ಟೆಲ್ಲ ಮಾತಾಡಿದೆ ಅಂದ್ರೆ ಇದನ್ನ ಇನ್ಸ್ಪೈರ್ ಆಗಿ ತಗೋದಿರೋ ಅಥವಾ ಇದನ್ನ ನೀವು ಇಲ್ಲ ನಾವು ಕೂಡ ಇನ್ ಮುಂದೆ ಹೆದ್ದಾರಿಯಲ್ಲಿ ಓಡಾಡುವಾಗ ಹೆಲ್ಮೆಟ್ ಹಾಕೊಳ್ಬೇಕು ಅಂತ ಯೋಚನೆ ಮಾಡ್ತಿರೋ, ಅದು ನಿಮಗ್ ಬಿಟ್ಟಿದ್ದು. ಬಟ್ ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಿ. ಸೊ ತಾವೇನು ಹೇಳಕ್ ಇಷ್ಟಪಡ್ತೀವಿ ಸರ್? ಈ ಉದ್ದೇಶ ಬಂದು ಮಾಡೋ ಉದ್ದೇಶ ಅಂದ್ರೆ, ಈಗ ನಮ್ಮ ಸ್ನೇಹಿತರ ಸಾಹದ್ದು ಇನ್ನೊಬ್ರಿಗೆ ಯಾರಿಗೂ ಹಾಕಬೇಡ, ರಸ್ತೆ ಯಾರು ಓಡಾಡಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಿ ಅಂತ ಮೊದಲನೇದಾಗಿ ಹೇಳ್ತೀವಿ. ಒಂದು ಈ ಅನಾಥ ಮಕ್ಕಳುಗಳ ಜೊತೆ ಒಂದು ಪುಣ್ಯ ಸ್ಮರಣೆ ಆಗೋದು ಉತ್ತಮವಾಗಿ ಆಚರಿಸೋದ್ರಿಂದ ಒಂದು ಇಷ್ಟು ಜನಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡೋದ್ರಿಂದ ನಮಗೆ ಸಮಾಧಾನಕ್ಕೋಸ್ಕರವಾಗಿ ಇಲ್ಲಿ 2 ವರ್ಷ ಊಟ ವ್ಯವಸ್ಥೆ ಮಾಡಿದ್ವಿ. ಅದು ನೀವು ಯಾರಾದ್ರೂ ಊಟದ ಬರ್ಬೋದು, ಪುಣ್ಯ ಸ್ಮರಣೆ ಇರ್ಬೋದು ಮಾಡಬೇಕು ಅಂದ್ರೆ ಈ ತರ ಬಂದು ಆಶ್ರಮಗಳಿಗೆ ಬಂದು ಮಾಡಿದ್ರೆ ಒಂದು ಊಟ ವ್ಯವಸ್ಥೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಇವಾಗ 2 ವರ್ಷಗಳಿಂದ ಆಶ್ರಮಕ್ಕೆ ಭೇಟಿ ಕೊಡ್ತಾ ಇದ್ದೀರಾ. ಸೊ ಆಶ್ರಮ ಹೇಗಿದೆ ಸರ್? ಆಶ್ರಮ ಅಂದ್ರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಇಲ್ಲಿ ಹೇಳಿದ್ರೆ ಯಾರಿಗೂ ಬೇಡ ಏನೋ ಮಾಡ್ತಾರೆ ಅನ್ನೋದು ಉದ್ದೇಶ ಇರ್ತದೆ. ಇಲ್ಲಿ ಬಂದು ನೋಡಿದಾಗ ಪರಿಸ್ಥಿತಿ ಗೊತ್ತಾಗೋದು. ಬಂದು ನೋಡಿ ನೀವು ಅನ್ಸರಿ, ನಾವು ಇಲ್ಲಿ ಬನ್ನಿ ಅಂತ ಎಲ್ರಿಗೂ ಹೇಳ್ಕೊತೀವಿ. ನೀವು 2 ವರ್ಷದಿಂದ ಬಂದಿದ್ದೀರಾ, ನಮ್ಗೆ ಖುಷಿ ಆಗ್ತಾ ಇದೆ. ಹೊಸ ಕಟ್ಟಡ ಹತ್ರ ಹೋಗಿ ಬಂದಿರಿ, ಏನ್ ಅನ್ಸ್ತು? ತುಂಬಾ ಚೆನ್ನಾಗಿದೆ. ಅಲ್ಲ ಇದು ಮಾಡೋದು ಆಶ್ರಮ ಅಂತೂ ಅದು ಬಿಚ್ಚಿ ಆಗಲ್ಲ. ನೋಡಿದ್ರೆ ತುಂಬಾ ಏನೋ ಒಂದು ಇದ್ರ ಸ್ವರ್ಗತ್ರ ನೋಡೋದು. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಸೊ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಬಳಸಿ. ಸಿಂಚನ ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ, ಬಹಳ ನೋವಾಗುತ್ತೆ. ಬಟ್ ಇದನ್ನ ನಿಜವಾಗ್ಲೂ ಬೇಜಾರಿಂದಾನೇ ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಥರ ದುಸ್ಥಿತಿ ಯಾರಿಗೂ ಬರಬಾರ್ದು. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸಿಂಚನ ಮೇಡಮ್ ಅವ್ರು ಇಲ್ಲೇ ಇದ್ರು, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಇನ್ನೊಂದು ಜನ್ಮ ಅಂತ ಪುನಃ ಭಗವಂತ ಭೂಮಿಗೆ ಕಳಿಸ್ಕೊಡ್ಲಿ. ಒಳ್ಳೇದಾಗ್ಲಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.